ಅಧ್ಯಾಯ 2 ಶ್ಲೋಕ 4. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ. ಇಷುಭಿಃ ಅಂತ ಇದೆ, ವಿಸರ್ಗ ಆದ ನಂತರ ಮುಂದಿನ ಅಕ್ಷರ ಪ ಇರೋದ್ರಿಂದ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾ ವರಿಸೂದನ. ಪೂಜಾರ್ಹಾ ವರಿಸೂದನ. ಹೇಳಿಕೊಡುವುದನ್ನು ಅನುಸರಿಸಿ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾ ವರಿಸೂದನ ಪೂಜಾರ್ಹಾ ವರಿಸೂದನ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾ ವರಿಸೂದನ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಹೇ ಮಧುಸೂದನ, ನಾನು ರಣರಂಗದಲ್ಲಿ ಭೀಷ್ಮ ಪಿತಾಮಹರ ಮತ್ತು ದ್ರೋಣಾಚಾರ್ಯರ ವಿರುದ್ಧ ಹೇಗೆ ಬಾಣ ಪ್ರಯೋಗ ಮಾಡಿ ಹೋರಾಡಲಿ? ಪೂಜೆಗೆ ತಕ್ಕವರಾಗಿರುವ ಭೀಷ್ಮ ಮತ್ತು ದ್ರೋಣರನ್ನು ಕದನದಲ್ಲಿ ಬಾಣಗಳಿಂದ ಹೇಗೆ ಹೊಡೆಯಲಿ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ. ಮಧುಸೂದನ ಅಂದರೆ ಮಧು ಎನ್ನುವ ರಾಕ್ಷಸನನ್ನು ಕೊಂದವನೇ. ಅಹಂ ನಾನು, ಸಂಖ್ಯೆ ರಣಭೂಮಿಯಲ್ಲಿ ಯುದ್ಧದಲ್ಲಿ, ಕಥಂ ಯಾವ ಪ್ರಕಾರ, ಇಷುಭಿ ಬಾಣಗಳಿಂದ, ಭೀಷ್ಮಂ ಭೀಷ್ಮ ಪಿತಾಮಹರ, ಚ ಅಂದರೆ ಮತ್ತು, ದ್ರೋಣಂ ದ್ರೋಣಾಚಾರ್ಯರ ವಿರುದ್ಧ, ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾ ವರಿಸೂದನ. ಪ್ರತಿಯೋತ್ಸ್ಯಾಮಿ ಇವರಿಬ್ಬರ ವಿರುದ್ಧ ಹೇಗೆ ಯುದ್ಧ ಮಾಡಲಿ? ಯತಃ ಅಂದರೆ ಏಕೆಂದರೆ, ಅರಿಸೂದನ ಹೇ ಶತ್ರುನಾಶಕ ಶತ್ರು ಸಂಹಾರಕನೇ, ತಾವು ಅವರಿಬ್ಬರೂ ಪೂಜಾರ್ಹ ಪೂಜೆಗೆ ಅರ್ಹರಾಗಿರುವವರು. ಅರ್ಜುನನ ಹೃದಯದಲ್ಲಿ ಮಾನವ ಸಹಜವಾದ ಭಾವನೆ ಏಳುತ್ತೆ. ಭೀಷ್ಮರು ಇವನ ತಾತ. ತನ್ನ ತಂದೆಯನ್ನ ಕಳೆದುಕೊಂಡು ಕಾಡಿನಲ್ಲಿ ಅನಾಥರಾಗಿದ್ದಾಗ ಕರೆತಂದು ಅವರಿಗೆ ಹಸ್ತಿನಾವತಿಯಲ್ಲಿ ಆಶ್ರಯ ಕೊಟ್ಟು ಬೆಳೆಸಿದವರು ಅವರು. ಅವರ ಆಶ್ರಯ ಮತ್ತು ಹರಕೆಯ ಬಲದಿಂದ ಬೆಳೆದವರು ಪಾಂಡವರು. ಅದರಂತೆಯೇ ಗುರುವಾದ ದ್ರೋಣಾಚಾರ್ಯರು. ಅವರು ತನ್ನ ಮಗ ಅಶ್ವತ್ಥಾಮನಿಗಿಂತ ಹೆಚ್ಚಾಗಿ ಅರ್ಜುನನನ್ನ ಪ್ರೀತಿಸ್ತಿದ್ರು. ಆದರ್ಶ ಗುರುವಿಗೆ ಪ್ರೀತಿ ತನ್ನ ಮಗನಿಗಿಂತ ಯೋಗ್ಯ ಶಿಷ್ಯನ ಮೇಲೆ ಅಧಿಕ. ಶಿಷ್ಯ ನಿಜವಾಗಿಯೂ ಮಾನಸಿಕ ಪುತ್ರ. ಅರ್ಜುನ ಗುರುವನ್ನ ಅರ್ಥ ಮಾಡಿಕೊಂಡವನು. ಅವನಿತ್ತ ವಿದ್ಯೆಯನ್ನ ಅರಗಿಸಿಕೊಂಡವನು. ಆ ವಿದ್ಯೆಯನ್ನ ಮುಂದುವರಿಸಿಕೊಂಡವನು ಮತ್ತು ಗುರುವಿನ ಪ್ರೀತಿಯ ಸವಿಯನ್ನ ಚೆನ್ನಾಗಿ ರುಚಿ ನೋಡಿದವನು ಅರ್ಜುನ. ಇವರ ಮೇಲೆ ಬಾಣದ ಮಳೆಗೆರೆಯೋದೆ, ಇವರನ್ನ ನೋಯಿಸೋದೆ ಅನ್ನೋ ಭಾವನೆ ಇವನನ್ನ ಬಾಧಿಸುವುದರಲ್ಲಿ ಆಶ್ಚರ್ಯ ಇಲ್ಲ. ಮಾನವ ಸಹಜವಾದ ಭಾವನೆ ಇದು. ಆದರೆ ಕೆಲವು ವೇಳೆ ಕರ್ತವ್ಯ ಪರಾಯಣತೆಯ ದೃಷ್ಟಿಯಿಂದ ಇದನ್ನ ಮೀರಿ ಹೋಗಬೇಕು. ಯುದ್ಧ ವ್ಯಕ್ತಿಗಳ ನಡುವೆ ವೈಯಕ್ತಿಕ ದ್ವೇಷದಿಂದ ನಡೆಯುವ ಪಾಂಡವರ ಯುದ್ಧ ಅಲ್ಲ. ಅರ್ಜುನನು ಭೀಷ್ಮ ದ್ರೋಣಾದಿಗಳನ್ನು ಮಾತ್ರ ಇಲ್ಲಿ ಎದುರಿಸ್ತಿಲ್ಲ. ನಿರ್ದಿಷ್ಟ ಕಾರಣದಿಂದಾಗಿ ಎರಡೂ ಬಲಗಳು ಯುದ್ಧ ಸನ್ನದ್ಧವಾಗಿವೆ. ಕೌರವರು ಅವರ ನಿಯಮವಾದ ಅಧರ್ಮದಿಂದ ಕಾದಾಡ್ತಿದ್ದಾರೆ. ಆದರೆ ಧರ್ಮಕ್ಕಾಗಿ ಪಾಂಡವರು ಹೋರಾಟಕ್ಕೆ ಇಳಿದಿದ್ದಾರೆ.
ಕಾರಣ ಇಷ್ಟು ಮಹತ್ವದ್ದಾಗಿದೆ. ಪ್ರಜೆಗಳ ಮನೋಧರ್ಮವನ್ನು ಪ್ರತಿನಿಧಿಸುವ ಎರಡು ಸೈನ್ಯಗಳು ಸಜ್ಜಾಗಿದ್ದಾಗ ವೈಯಕ್ತಿಕ ಗೌರವವನ್ನ ಅಥವಾ ಅಗೌರವವನ್ನ ಸ್ವೀಕರಿಸುವ ಇಲ್ಲವೇ ಅನ್ಯಾಯದ ಕಡೆಗಿರುವ ಮಲ್ಲರನ್ನ ಎದುರಿಸಲು ಮರ್ಯಾದೆ ಅಥವಾ ಅವಮರ್ಯಾದೆಯನ್ನ ತೋರಿಸುವ ಹಕ್ಕೇನು ಅರ್ಜುನನಿಗೆ ಇರಲಿಲ್ಲ. ಸಂದರ್ಭವನ್ನ ಸರಿಯಾಗಿ ಅರ್ಜುನನು ಗಮನಿಸದೆ ತಾನು ದ್ರೋಣನ ಶಿಷ್ಯ ಮತ್ತು ಭೀಷ್ಮನ ಮೊಮ್ಮಗ ಅಂತ ತನ್ನನ್ನು ಗುರುತಿಸಿಕೊಂಡ. ಆದರೆ ಅದೇ ಗುರು ಹಾಗೂ ಪಿತಾಮಹರು ಶತ್ರು ಸೈನ್ಯದಿಂದ ಅರ್ಜುನನನ್ನ ನೋಡ್ತಿದ್ರು. ಆದರೆ ಅವರೇನು ಕೊರಗಲಿಲ್ಲ, ಏಕೆಂದ್ರೆ ಅವರು ಅನ್ನ ತಿಂದ ಋಣಕ್ಕಾಗಿ ಕೌರವ ಪಕ್ಷದಲ್ಲೇ ನಿಂತು ಹೋರಾಡುವೆವು ಅಂತ ನಿಶ್ಚಯಿಸಿದ್ರು. ಅರ್ಜುನ ಹೇಳ್ತಿದ್ದಾನೆ, ಕೃಷ್ಣ, ಯುದ್ಧದಲ್ಲಿ ಹೇಗೆ ತಾನೇ ನಾನು ಭೀಷ್ಮ ದ್ರೋಣರಂಥವರ ಮೇಲೆ ಬಾಣ ಪ್ರಯೋಗ ಮಾಡಲಿ, ಅವರು ನನಗೆ ಪೂಜಾರ್ಹರು ಅಂತ ಹೇಳ್ತಿದ್ದಾನೆ.